ಅವನು ಅಮ್ಮ ಪಾಕಿಸ್ತಾನ ಅವನು 4 ಹಿಂದಿ ಕಲ್ತ್ಕೊಂಡವನೇ ನಮ್ಮ ಪಾಕಿಸ್ತಾನ ಅಂತ ಹೇಳ್ತೀವಿ. ಅವ್ನು ಏನಂದ್ರೆ ಏನೋ ಗೊತ್ತಿಲ್ಲ, ಬುರುಡೆ ಮುಂಡೆ. ಅವನು ತೆಲುಗಿ ಹಗರಣದಲ್ಲಿದ್ದ, ಏನೋ ಬಚಾವ್ ಆಗಿದ್ದಾನೆ. ಅಲ್ಲೇ ಕೆಲವರು ಕಿಡಿಗೇಡಿಗಳಿದ್ದಾರೆ, ಅವರನ್ನು ಕೊಲ್ಲಬೇಕು ಮೊದಲು. ಸಿವಿಲ್ ವಾರ್ ಆಗ್ಬೇಕು ನಮ್ಗೆ ಇಲ್ಲಿ. ಯಾಕೆಂದರೆ ನಮ್ಮಲ್ಲಿ ಇದ್ಕೊಂಡೆ ಅವ್ರಿಗೆ ಸಪೋರ್ಟ್ ಮಾಡೋ ಜನ ಅವರಲ್ಲ. ನಮ್ಮ ಒಳಗಿನ ಮನೆ ಶತ್ರುನ ಮೊದಲು ಹೊಡಿಬೇಕು. ಈ ಕಾಂಗ್ರೆಸ್ ಶತ್ರುಗಳಿದಾರಲ್ಲ, ದೇಶ ಹಾಳು ಮಾಡ್ಕೊ ಬಂದಿರೋರೇ ಇದುವರೆಗೆ. ರಾಹುಲ್ ಗಾಂಧಿ ನಮ್ಮ ಇಂಡಿಯಾದವನಲ್ಲ ಸರ್. ಅವ್ರು ಸುಮ್ಮನೆ ಗಾಂಧಿ ಅಂತ ಇಟ್ಕೊಂಡಿರೋ, ಅವನು ಇಂಡಿಯಾದವನೇ ಅಲ್ಲ. ಇಟ್ಸ್ ನಾಟ್ ಎ ಇಂಡಿಯನ್ ಪರ್ಸನ್. ಅವನು ನಿಜವಾಗ್ಲೂ ಅವನ್ನ ಫಸ್ಟ್ ಶೂಟ್ ಮಾಡಬೇಕು. Operation Sindoor has been a very good decision by our Prime Minister, and I think it should carry on till we reach a logical end. That should be the final thing, so that it does not happen again anywhere in our country. ನಾವು ಭಯ ಪಡೋದಿಲ್ಲ. ನಮ್ಮ ದೇಶ ನಮಗೆ ಹೆಮ್ಮೆ, ನಮ್ಮ ಸೈನಿಕರು ನಮ್ಮ ಹೆಮ್ಮೆ. ನಮ್ಮ ಹೆಣ್ಣುಮಕ್ಕಳ ಸಿಂಧೂರನ್ನು ಅಳಿಸಿರೋದಕ್ಕೆ ಸಿಂಧೂರ ಹೆಸರಿಟ್ಟು ನಿಮಗೆ ಹೊಡಿತೀವಿ ಅಂತ ಹೇಳಿ ಹೊಡೆದಿದ್ದೇವೆ. ಆಪರೇಷನ್ ಸಿಂಧೂರ ಬಗ್ಗೆ ನಾವು ನಕ್ಸಲೈಟ್ಸ್ ಹೊಡೆದಿರೋದು ನಿಜ, ಜಮ್ಮು ಕಾಶ್ಮೀರ ನಮ್ಮದು ನಿಜ. ಬಟ್ ಆದರೆ ನಮ್ಮಲ್ಲೇ ಕೆಲವರು ಕಿಡಿಗೇಡಿಗಳಿದ್ದಾರೆ, ಅವರನ್ನು ಕೊಲ್ಲಬೇಕು ಮೊದಲು. ಈ ಸಿವಿಲ್ ವಾರ್ ಆಗ್ಬೇಕು ನಮ್ಗೆ ಇಲ್ಲಿ. ಯಾಕೆಂದರೆ ನಮ್ಮಲ್ಲಿ ಇದ್ಕೊಂಡೆ ಅವ್ರಿಗೆ ಸಪೋರ್ಟ್ ಮಾಡೋ ಜನ ಅವರಲ್ಲ. ಸೊ ನಮ್ಮ ಒಳಗಿನ ಮನೆ ಶತ್ರುನ ಮೊದಲು ಹೊಡಿಬೇಕು. ಈ ಕಾಂಗ್ರೆಸ್ ಶತ್ರುಗಳಿದಾರಲ್ಲ, ದೇಶ ಹಾಳು ಮಾಡ್ಕೊ ಬಂದಿರೋರೇ ಇದುವರೆಗೆ. ನಮ್ಮಲ್ಲಿ ಯಾವುದು ಅವರು ಮೊದಲು ಅಲ್ಲಿ ಹೇಳ್ತಾರೆ ನಾವು ಸಪೋರ್ಟ್ ಮಾಡ್ತೀನಿ ಅಂತ, ಒಬ್ಬರೂ ಮಾಡ್ತಾ ಇಲ್ಲ. ಡಾಕ್ಯುಮೆಂಟ್ಸ್ ಕೊಡಿ ಅಂತಾರೆ. ಯಾರೋ ನಮ್ಮ ಸುಡೋಕೆ ಬಂದಾಗ ಡಾಕ್ಯುಮೆಂಟ್ಸ್ ಕೇಳೋಕ್ಕಾಗುತ್ತಾ? ಹೆಂಗೆ ಹೊಡಿದ್ರಿ ಅಂತ. ದಯಮಾಡಿ ನಮ್ಮ ಇಲ್ಲಿ ಸಿವಿಲ್ ವಾರ್ ಆಗಬೇಕು. ಸಿವಿಲ್ ವಾರ್ ಅಂದರೆ ಇಲ್ಲಿ ಸುಡಬೇಕು ಮೊದಲು. ಜಮ್ಮು ಕಾಶ್ಮೀರದಲ್ಲಿ ತುಂಬ ಶಾಂತಿಯಾಗಿದೆ. ಮೋದಿಯವರು ಒಳ್ಳೆ ಕೆಲಸ, ನಮ್ಮ ಮಿಲ್ಟ್ರಿಯವರು ನಿಜವಾಗ್ಲೂ ಶೂರರು, ವೀರರು. ಅವ್ರಿಗೆ ನಾನು ಸಲ್ಯೂಟ್ ಹೊಡಿತೀನಿ ಮತ್ತೊಮ್ಮೆ. ಅಲ್ಲ ಸರ್, ಇವಾಗ ಸೇನೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಲವರು. ಸೈನ್ಯ ಪ್ರಶ್ನೆ ಮಾಡೋ ಕ್ವಶನೇ ಇಲ್ಲ. ಸೈನ್ಯ ಇರೋತ್ತಿಗೆ ನಾವೆಲ್ಲ ಇವತ್ತು ನಿಂತಿದ್ವಿ, ನಾವು ನೀವು ಇಲ್ಲಿ ಭೂಮಿ ಮೇಲೆ ಇದ್ದೀವಿ. ಇಲ್ಲ ಅಂದರೆ ನಮ್ಮನ್ನೆಲ್ಲ ಯಾವತ್ತೋ ಸುಡ್ತಾ ಇದ್ರು. ಸೈನ್ಯನ ಕ್ವಶನ್ ಮಾಡೋ ಇದ್ದಿಲ್ಲ. ಅವರು ನಮ್ಮ ಭೂಮಿಯ ಪುತ್ರರು, ನಮ್ಮ ದೇಶದ ಪುತ್ರರು, ಅವರು ಮೊದಲಿನ ವೀರರು. ಅವರು ಪಾಕಿಸ್ತಾನ ಕೇಳೋ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ. ನಮ್ಮ ಭಾರತದ ಸೈನಿಕರ ಎಷ್ಟು ವಿಮಾನಗಳು. ರಾಹುಲ್ ಗಾಂಧಿ ನಮ್ಮ ಇಂಡಿಯಾದವನಲ್ಲ ಸರ್. ಅವರು ಸುಮ್ಮನೆ ಗಾಂಧಿ ಅಂತ ಇಟ್ಕೊಂಡಿರೋ, ಅವನು ಇಂಡಿಯಾದವನೇ ಅಲ್ಲ. ಅವ್ರ ಅಪ್ಪ ಯಾರು, ಅವ್ರ ತಾತ ಯಾರು, ಎಲ್ಲ ಮುಸ್ಲಿಮ್ಸ್ ಅವರು. ಅವರು ನಮ್ಮ ದೇಶದ್ರೋಹಿ. ಆ ಕಾಲದಿಂದ ಈ ಕಾಲದಲ್ಲಿ ಇಂದಿರಾ ಗಾಂಧಿ ಒಂದ್ಸಲ ಎಮರ್ಜೆನ್ಸಿ ತಂದರು, ನಮ್ಮ ದೇಶ ರಕ್ಷಣೆ ಮಾಡೋಕ್ಕಲ್ಲ. ಅದು ಅವರು ಸ್ವಂತ ಬೆಳೆಯೋಕ್ಕೋಸ್ಕರ ಡೆವಲಪ್ ಮಾಡ್ಕೊತಾ ಇದ್ದಾರೆ. ಆ ಥರ ಅವರು. ರಾಹುಲ್ ಗಾಂಧಿ ಇಸ್ ನಾಟ್ ಎ ಇಂಡಿಯನ್ ಪರ್ಸನ್. ಅವನಿಗೆ ನಿಜವಾಗ್ಲೂ ಅವನ್ನ ಫಸ್ಟ್ ಶೂಟ್ ಮಾಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಿನ ಮಧ್ಯೆ ಒಂದು ಹೇಳ್ತಾರೆ, ನಮ್ಮ ಪಾಕಿಸ್ತಾನ. ಅದು ನಿಜ. ಅವನು ಅಮ್ಮ ಪಾಕಿಸ್ತಾನ ಅವನು 4 ಹಿಂದಿ ಕಲ್ತ್ಕೊಂಡವನೇ ನಮ್ಮ ಪಾಕಿಸ್ತಾನ ಅಂತ ಹೇಳ್ತೀವಿ. ಅವ್ನು ಏನಂದ್ರೆ ಏನೋ ಗೊತ್ತಿಲ್ಲ, ಬುರುಡೆ ಮುಂಡೆ. ಅವನು ತೆಲುಗಿ ಹಗರಣದಲ್ಲಿದ್ದ, ಏನೋ ಬಚಾವ್ ಆಗಿದ್ದಾನೆ. ಅವನು ಒಬ್ಬ ತೆಲುಗಿ ಹಗರಣದಲ್ಲಿದ್ದರು, ಇಂಡಿಯನ್ ಅಲ್ಲ ಅವರು. ಅವರು ಒಬ್ಬ ಪ್ರೆಸಿಡೆಂಟ್, ಇಂಡಿಯಾದಲ್ಲಿರೋಂಥ ನಾಗರಿಕರಿಗೆ ಬುದ್ಧಿ ಹೇಳೋರು, ಯಜಮಾನರು. ಆ ಯಜಮಾನರು ತಕ್ಕಂತೆ ನಡ್ಕೋಬೇಕು. ಇಲ್ಲಿ ನಡ್ಕೊಂತ ಇಲ್ಲ ಅವ್ರು ಯಜಮಾನರು. ಈ ಉಲ್ಟಾ ಮಾತಾಡ್ತೀವಿ. ಇಲ್ಲೊಂದು ಹೇಳ್ತಾರೆ, ಅಲ್ಲೊಂದು ಹೇಳ್ತಾರೆ, ಕಾಂಗ್ರೆಸ್ ಪಾರ್ಟಿಗೊಂದು ಹೇಳ್ತಾರೆ, ಪಬ್ಲಿಕಲ್ಲೊಂದು ಹೇಳ್ತಾರೆ. ದಯಮಾಡಿ ಅಂಥ ಮೇಧಾವಿ 5 ಸಲ 6 ಸಲ ಗೆದ್ದಿದ್ದಾರೆ ಅವರು. ಆ ಥರ ಮಾತಾಡೋದು ತಪ್ಪು. ಅವರು ಖಂಡಿತ ಇಷ್ಟು ತುಂಬ ದಿವಸದಿಂದ ಪಾಠ ಕಲಿಸ್ಬೇಕಾಯಿತು. ಈಗ ಅವರು ಪಾಠ ಕಲಿಸಿದ್ದಾರೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ಭದ್ರವಾಗಿದೆ. ದೇಶ 100% ಭದ್ರವಾಗಿದೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಆಪರೇಷನ್ ಸಿಂಧೂರ ಆಪರೇಷನ್ ಬಗ್ಗೆ ನಮಗೆ ತುಂಬ ಹೆಮ್ಮೆ. ಒಬ್ಬ ಸೈನಿಕನಾಗಿ ಇದಕ್ಕಿಂತ ಇನ್ನೇನು ಅಚೀವ್ಮೆಂಟ್ ಇಲ್ಲ ನಮಗೆ. ನಮ್ಮ ದೇಶದ ಪ್ರಶ್ನೆ ಬಂದಾಗ ನಾವು ಯಾವತ್ತೂ ಸದಾ ಸಿದ್ಧರಾಗಿರ್ತೀವಿ. ದೇಶಕ್ಕೋಸ್ಕರ ಸಾಯೋ ತನಕ ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಾಣನ ಮುಡಿಪಾಗಿಡ್ತೀವಿ. ಸರ್, ತಾವು ಸೇನೆಯಲ್ಲಿ ಸೇವೆ ಸಲ್ಲಿಸಿದವರು ಪ್ರಾಣ ತ್ಯಾಗ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಆಪರೇಷನ್ ಸಿಂಧೂರದ ಬಗ್ಗೆ ಕೆಲವರು ನೆಗೆಟಿವ್ ಮಾತಾಡ್ತಾರಲ್ಲ ಸರ್, ತಾವೇನು ಹೇಳ್ತೀವಿ? ಹೇಳೋರಿಗೋಸ್ಕರ ನಾವು ಭಯ ಪಡೋದಿಲ್ಲ. ನಮ್ಮ ದೇಶ ನಮಗೆ ಹೆಮ್ಮೆ, ನಮ್ಮ ಸೈನಿಕರು ನಮ್ಮ ಹೆಮ್ಮೆ. ಆಪರೇಷನ್ ಸಿಂಧೂರ್ का बारे में बताइए. Operation Sindoor has been a very good decision by our Prime Minister, and I think it should carry on till we reach a logical end. That should be the final thing, so that it does not happen again anywhere in our country. ऑपरेशन सिंदूर नहीं करना चाहिए ऐसे बोल रहे हैं, क्या बोल रहे हैं? That is their ideology. They want their thing on those lines. But Operation Sindoor is a must, and it should carry on now till we reach a logical conclusion. That is a must. Otherwise, it will happen again and again and again. जो लोग प्रश्न कर रहे हैं, उनके घर में किसी को इफेक्ट नहीं हुआ है. And these are political people who are making this political statement. बिल्कुल, उनके घर में किसी को नहीं हुआ. ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಹೆಣ್ಣುಮಕ್ಕಳ ಸಿಂಧೂರನ್ನು ಅಳಿಸಿರೋದಕ್ಕೆ ಸಿಂಧೂರ ಹೆಸರಿಟ್ಟು ನಿಮಗೆ ಹೊಡಿತೀವಿ ಅಂತ ಹೇಳಿ ಹೊಡೆದಿದ್ದೀವಿ. ನಾವು ಅವ್ರ ಒಳಗೆ ನುಗ್ಗಿ ಹೊಡೆದಿದ್ದೀವಿ. ಒಂದು ಹೆಜ್ಜೆ ಅವ್ರ ಇದರಲ್ಲಿ ಇಟ್ಟಿಲ್ಲ ನಾವು. ಬಟ್ ಇಲ್ಲಿಂದನೇ ಹೊಡೆದಿದ್ದೀವಿ. ಇನ್ನು ಅವ್ರಿಗೆ ಯಾವ ಥರ ನಡ್ಕ ಹುಟ್ಟಿರ್ಬೇಕು ನೀವೇ ಹೇಳಿ.
ಭಾರತ ಏನು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಭಾರತ ಯಾವ ಶಕ್ತಿ ಸೈನಿಕರೊಟ್ಟಿಗೆ ಯಾವ್ದ ಜೊತೆ ನಾವು ನಿಂತ್ಕೊಂಡಿದ್ದೀವಿ ಅದೆಲ್ಲ ಗೊತ್ತಾಗ್ತಿದೆ. ಈಗ ಎಲ್ಲರ ಬಾಯಲ್ಲೂ ಇದೆ. ಪಾಕಿಸ್ತಾನದವ್ರು ಏನೋ ಹೇಳ್ಬೋದು, ಅವ್ರು ಗೆದ್ದಿದ್ದಾರೆ ಇವ್ರು ಗೆದ್ದಿದ್ದಾರೆ ಅಂತ ನೆಗೆಟಿವ್ ಪ್ರೊಪಗಂಡಾ ಸೋಷಿಯಲ್ ಮೀಡಿಯಾನ ನೆಗೆಟಿವ್ ಆಗಿ ಯೂಸ್ ಮಾಡಿ. ಪಾಕಿಸ್ತಾನದವಲ್ಲ ಸರ್, ಇಲ್ಲೇ ಕೆಲವರು ಭಾರತದಲ್ಲಿ ಹೇಳ್ತಾ ಇದ್ದಾರೆ ಆಪರೇಷನ್ ಸಿಂಧೂರ ಮಾಡಿದ್ದು ತಪ್ಪು ಅಂತ ಹೇಳಿ. ತಾವೇನು ಹೇಳ್ತೀರಿ? ನೋಡಿ, ಅವರವರ ಆಲೋಚನೆಗಳನ್ನು ನಾವು ತಿದ್ದಲಿಕ್ಕೆ ಆಗೋದಿಲ್ಲ. ಅವ್ರು ಹುಟ್ಟು ಬೆಳೆದಿರೋವಂಥ ಸಂಸ್ಕೃತಿ ಆಗಿದೆ. ನಾವು ನಮ್ಮ ದೇಶ ನಾವು ಯಾವ ರೀತಿ ಪ್ರೀತಿಸ್ತೀವಿ ಅಂತಂದರೆ ನಮ್ಮ ತಾಯಿ ಭಾರತಿ ಅಂತ ಹೇಳ್ತೀವಿ ನಾವು. ಅವ್ರು ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೂ ಅಸಹ್ಯ ಅನಿಸುತ್ತೆ ನಮಗೆ. ಇನ್ನು ಜಾಸ್ತಿ ನಾನು ವರ್ಣನೆ ಮಾಡಬಾರ್ದು. ಅವರು ನರೇಂದ್ರ ಮೋದಿ ಅವರ ಆಡಳಿತ ಏನು ಹೇಳ್ತೀರಿ ಸರ್ ತಾವು? ಸರ್, ವಿಶ್ವನಾಯಕ ಸರ್ ಅವರು ಭಾರತವನ್ನು ಯಾವ ರೀತಿ ನೋಡ್ತಿದ್ರು, ಇವ್ರು ಬಂದಾದ್ಮೇಲೆ ಭಾರತವನ್ನು ಎಲ್ಲಿ ನೋಡ್ತಿದ್ದಾರೆ ಇಡೀ ವಿಶ್ವದಲ್ಲಿ ಅಲ್ವಾ? ಇದು ನಮ್ಮ ವಿಶ್ವದ ನಾಯಕತ್ವ ವಹಿಸ್ಕೊಳ್ಳೋ ಅಂಥದ್ದು ನಮಗೆ ತಂದುಕೊಟ್ಟಿರುವಂಥ ಏಕೈಕ ವ್ಯಕ್ತಿ ಅಂತಂದ್ರೆ ನರೇಂದ್ರ ಮೋದಿ ಅವರು. ಸರ್, ನಮ್ಮ ದೇಶದ ಜವಾನರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ತುಂಬ ಅದ್ಭುತವಾಗಿ ಏನು ಬೇಕೋ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅವ್ರಿಗೆ ಸದಾ ನಾವು ಯಾವಾಗಲೂ ಜೊತೆಲೇ ಇರ್ತೀವಿ. ಅವ್ರು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ನಾವು ಜೊತೆಗಿರ್ತೀವಿ. ನಮ್ಮ ದೇಶದ ಯೋಧರ ಬಗ್ಗೆ ನಮಗೆ ತುಂಬ ಅಭಿಮಾನ ಮತ್ತು ಗೌರವ ಇದೆ. ಬಗ್ಗೆನೂ ನೆಗೆಟಿವ್ ಹೇಳ್ತಾ ಇದ್ದಾರೆ ಸರ್. ಹೇಳೋರು ಹೇಳಿ, ದೇಶದ ಬಗ್ಗೆ ಗೌರವ ಇಲ್ದರು, ಧರ್ಮದ ಬಗ್ಗೆ ಗೌರವ ಇಲ್ದರು, ಏನು ಬೇಕಾ ಮಾತಾಡ್ಬೋದು. ಅದ್ರ ಬಗ್ಗೆ ನಾವು ತಲೆ ಕೊಡಬಾರ್ದು. ನಮ್ಮ ಯೋಧರ ಬಗ್ಗೆ ನಮಗೆ ನಂಬಿಕೆ ಇದೆ. ನಮ್ಮ ದೇಶದ ಪ್ರಧಾನಿಗಳ ಬಗ್ಗೆ ನಂಬಿಕೆ ಇದೆ. ಒಳ್ಳೆ ಕಾರ್ಯನಿರ್ವಹಿಸಿದ್ದಾರೆ. ಅದಕ್ಕೆ ನಾವು ನಮ್ಮನ್ನ ಸಲ್ಲಿಸೋದು ನಮ್ಮ ಜವಾಬ್ದಾರಿ. ತಾವು ಹೇಳ್ತಾ ಇದ್ದೀರಿ ಯೋಧರ ಬಗ್ಗೆ ಗೌರವ ಇದೆ ಅಂತ ಹೇಳಿ, ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದೀರಿ. ಇತ್ತ ರಾಹುಲ್ ಗಾಂಧಿ ಅವರು ಕೇಳ್ತಾರೆ ನಮ್ಮ ಎಷ್ಟು ಫೈಟರ್ ಜೆಟ್ಗಳು ನಾಶ ಆಗಿದೆ ಅಂತ ಒಂದು ದೇಶಕ್ಕೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ನಾವು ಡಮ್ಮಿ ಡ್ರೋನ್ ಯೂಸ್ ಮಾಡಿ ಹೊಡೆದಂತ ಪಾಕಿಸ್ತಾನ ಕಡೆ ಹೇಳ್ಕೊಂಡು ಅದಕ್ಕೆ ನಾವು ಕೀ ಕೊಡೋಕೆ ಹೋಗೋದಿಲ್ಲ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರನ ಬಿಡುಗಡೆಗೊಳಿಸೋವರೆಗೂ ಈ ಸಮಸ್ಯೆಗೆ ಸೊಲ್ಯೂಷನ್ ಸಿಗಲ್ಲ ಸರ್. 100%. ಅದು ಫಸ್ಟು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದರೆ POK ಫಸ್ಟು ಭಾರತಕ್ಕೆ ನಮಗಾಗಬೇಕು. ಆದರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಆಪರೇಷನ್ ಸಿಂಧೂರ ಇಸ್ ವೆರಿ ಗುಡ್. ಹಾಗೆ ಕಂಟಿನ್ಯೂ ಮಾಡ್ಬಿಟ್ಟು ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರನ ದಯವಿಟ್ಟು ತಗೊಬೇಕು. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಮ್ಮ ದೇಶದ ನಾಗರಿಕರಾಗಿ ನಮ್ಮ ದೇಶದ ಬಗ್ಗೆ ಅಭಿಮಾನ ಇಲ್ಲದೆ ಇದ್ದವರನ್ನ ದೇಶದಿಂದ ತೊಲಗಿಸ್ಬೇಕು. ಆಪರೇಷನ್ ಸಿಂಧೂರನೇ ಮಾಡಬಾರ್ದಿತ್ತು. ಈ ರೀತಿ ಎಲ್ಲ ದೇಶದ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು. ಇದು ಒಂದು ಟ್ರೈಲರ್. ಮೋದಿಜಿ ಅವರು ಹೇಳ್ದಂಗೆ ಇದೊಂದು ಟ್ರೈಲರ್. ಇನ್ನು ಪಿಕ್ಚರ್ ಬಾಕಿ ಇದೆ ಅಂತ ಹೇಳ್ತಾರಲ್ಲ, ಇನ್ನೂ ಇದೆ. ಯಾವತ್ತೂ ನಾವು ಭಾರತ ಮಾತೆಯರು ಮಕ್ಕಳು. ಭಾರತ ಮಾತೆಗೆ ಜೈ. ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ, ಮೋದಿಜಿಯವ್ರ ಬಗ್ಗೆ ಹೇಳೋಕ್ಕೆ ಹೆಮ್ಮೆನೆ. ಅವ್ರು ಬಂದಿದ್ದಕ್ಕೆ ನಾವೆಲ್ಲ ಹೆಣ್ಮಕ್ಳು ಎಷ್ಟೋ ಧೈರ್ಯದಿಂದ ಜೀವನ ಮಾಡ್ತಾಯಿದ್ದೀವಿ, ಇದ್ದೀವಿ. ಎಷ್ಟೋ ಒಂದು ಹೆಮ್ಮೆ ನಮಗೆ. ಅಂಥ ಒಬ್ಬ ಸಾಧಕರು ನಮ್ಗೆ ಇನ್ನೂ ಮುಂದೇನೂ ಬೇಕು. ಅಂಥವ್ರಿದ್ರೇ ನಮಗೆ ಲೇಡಿಗೆ ಎಲ್ಲ ಒಂದು ಇದಾಗಿ ನಮ್ಮ ಭಾರತ ಮಾತೆಗೂ ಒಂದು ಜಯ ಸಿಗುತ್ತೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.